ತಿಕ್ಕಿ ಬಂದಿದ್ದೇನೆ. ಆದ್ರೆ ನಿನ್ನೆ ರಾತ್ರಿಯಿಂದ ನಾನು ಊಟ ಮಾಡಿಲ್ಲ. ನನಗೆ ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ ಅಮ್ಮ. ಊಟ ಮಾಡಿ ಬರ್ತೇನೆ. ಆಹಾ, ಬಿಟ್ಟಿ ಕೂಡು ಸಿಕ್ಕ ಮಾತ್ರಕ್ಕೆ ಹೊಟ್ಟೆ ಊಟ ಮಾಡಕ್ಕೆ ಮೊದ್ಲು ನನ್ನ ಕಾಲ್ ಯಾಕೋ ನೋವ್ತಾ ಇದೆ, ಒತ್ಬಾ. ಆಯ್ತಮ್ಮ, ಹಾಗೆ ಆಗಲಿ. ಸರಿಯಾಗಿ ಕಾಲು ಹೊತ್ತಕ್ಕೂ ಬರಲ್ದೇನೆ? ಏನು ನನ್ನ ಕಾಲನ್ನ ಮುರಿಬೇಕಂತ ಮಾಡಿದೀಯೇನೆ? ಓಹೋ, ಅಕ್ಕ ತಂಗಿಯರು ಯಾವುದೋ ಒಂದು ವಿಶೇಷ ಕಾರ್ಯದಲ್ಲಿ ತೊಡಗಿದ್ದಾರೆ ಅಂತ ಕಾಣ್ತದ. ಓ ರಾಮು ಅಣ್ಣ, ಈ ಬಂದಿಯಾ? ಬಾರಪ್ಪ. ನನ್ನ ತಂಗಿ ಸವಿತಾ ಕಿವಿಯಲ್ಲಿ ಬಂಗಾರದ ಬುಗುಡಿಯನ್ನು ಇಡುತ್ತಿದ್ದೆ ಅಲ್ವೇನೆ ಸವಿತಾ? ಎಷ್ಟೊಂದು ಪ್ರೀತಿ ವಾತ್ಸಲ್ಯವಮ್ಮ ನನ್ನ ತಂಗಿ ಮೇಲೆ ನಿನಗೆ. ನನ್ನ ತಂಗಿ ದೇವ ಮಂದಿರಕ್ಕೆ ಸಸಿಯಾಗಿ ಬಂದದ್ದು ಅವಳ ಭಾಗ್ಯದ ಬಾಗಿಲು ತೆರೆದಂತಾಗಿದೆ. ಹೌದಲ್ಲ ತಂಗಿ, ಒಂದು ಸೀರೆಯನ್ನು ತಂದ ಕೊಡದಷ್ಟು ನಿನ್ ಗತಿಕ ನಾನಾಗಿರುವಾಗ ಎಲ್ಲಿಂದ ಮಾಡಿಸಲನ್ನ ಈ ಬಂಗಾರದ ಒಡವೆನ? ತಂಗಿ, ಹೇಗಿದ್ದೀಯಮ್ಮ ಈ ಅಂದದ ಅರಮನೆಯಲ್ಲಿ? ಅಮ್ಮ, ಈ ಹಂತದ ಅರಮನೆ ಸಿಗಬೇಕಾದ್ರೆ ನಾನು ಪುಣ್ಯ ಮಾಡಿ ಬಂದಿದ್ದೇನನ್ನ. ಪುಣ್ಯ ಮಾಡಿ ಬಂದಿದ್ದೇನೆ. ದೇವರಂತ ಪತಿ, ಇನ್ನೊಂದು ತಾಯಿಯ ಸ್ಥಾನದಲ್ಲಿ ನಿಂತು ನೋಡಿಕೊಳ್ತಿರುವ ಈ ನನ್ನ ಅಕ್ಕ, ಅದಲ್ಲದೆ ತಂದೆಯ ಸ್ಥಾನದಲ್ಲಿರುವ ಭಾವನವರು, ಇದನ್ನೆಲ್ಲ ಪಡೆಯುವುದಕ್ಕೆ ನಾನು ಪುಣ್ಯ ಮಾಡಿ ಬಂದಿದ್ದೇನೆ. ಅಣ್ಣ, ಲಕ್ಷ್ಮಣನ್ನ ಹೇಗಿದ್ದಾನೆ ಅಣ್ಣ? ಲಕ್ಷ್ಮಣ ಚೆನ್ನಾಗಿದೆ ತಂಗಿ. ಹೌದು, ಭಾವಂತರು ಒಬ್ಬರು ಕಾಣ್ತಾ ಇಲ್ವಲ್ಲ? ಅವರು ಮತ್ತು ಸುರೇಶ ತೋಟಕ್ಕೆ ಹೋಗಿದಾರಣ್ಣ. ಹೌದು, ನಾಗರ ಪಂಚಮಿ ಹಬ್ಬ ಸಮೀಪ ಬಂತಂತ ತಂಗಿನ ಕರೆಯಕ್ ಬಂದೇನಣ್ಣ? ಹೌದು ತಂಗಿ, ನಿನ್ನ ಮಾತಿನಂತೆ ನಾಗರ ಪಂಚಮಿ ಹಬ್ಬಕ್ಕೆ ಕರೆಯಲು ಬಂದಿದ್ದೇನೆ. ಆಯ್ತಣ್ಣ, ನಿಮ್ಮ ಮಾವನವರು ಬಂದ ಮೇಲೆ ವಿಚಾರ ಮಾಡಿಕೊಂಡು ಕರೆದುಕೊಂಡು ಹೋಗು. ಸವಿತಾ, ಅಣ್ಣ ಊಟ ಮಾಡಿ ಯಾವ ಹೊತ್ತಾಯ್ತೋ ಏನೋ. ಹೋಗಮ್ಮ, ಊಟ ಬಡಿಸಿ ಹೋಗಮ್ಮ ಒಳಗಡೆ. ಆಯ್ತಮ್ಮ. ಅಣ್ಣ ನಡೆಯಲ್ಲ, ಒಳಗಡೆ ಊಟ ಮಾಡಿ. ನಾಗರ ಪಂಚಮಿ ಹಬ್ಬ ಅಂತ ನೆವ ಹಾಕಿ ಬಿಟ್ಟಿ ಕೂಳು ತಿನ್ನಕ್ ಬಂದಿದ್ದಾನೆ ಇವನು. ಇವನಿಗೇನಾದ್ರೂ ಒಂದು ಗತಿ ಕಾಣಿಸಲೇಬೇಕು. ಬಂಗಾರದ ಒಡವೆಯನ್ನು ಈ ಕೈ ಚೀಲಲ್ಲಿ ಹಾಕಿ ಈ ರಾಮುಗೆ ಕಳ್ಳತನದ ಅಪವಾದ ಹೊರಿಸಲೇಬೇಕು. ಕರೆದೇನಮ್ಮ? ಅಣ್ಣ, ಹೀಗೆ ಹೇಳ್ತೀನಿ ಅಂತ ತಪ್ಪಿಟ್ಕೋಬೇಡ. ರಂಗ ತೋಟಕ್ಕೆ ಹೋಗಿದ್ದಾನೆ, ಬರುವುದು ತಡವಾಗಬಹುದು. ಹೋಗಿ ಸ್ವಲ್ಪ ಬಾಜಾರಿಗೆ ಹೋಗಿ ಸ್ವಲ್ಪ ಸಂತೆ ತಗೊಂಡ್ಬಿಡಣ್ಣ. ಇತ್ತುಕೋಣ ಕೈ ತಂಗಿ, ಚೀಲ ತುಂಬಾ ಭಾರವಾಗಿದೆಯಲ್ಲ? ಅದರಲ್ಲಿ ಇನ್ನೂ 2 ಚೀಲಗಳಿವೆ ಅಣ್ಣ. ಬೇಗ ಹೋಗಿ ಸಂತೆ ಮಾಡ್ಕೊಂಬ ಅಣ್ಣ. ಆಯ್ತಾ. ಹಲೋ, ಪೊಲೀಸ್ ಸ್ಟೇಷನ್. ನನ್ನ ತಂಗಿಯನ್ನು, ನಾನು ಶ್ರೀಮತಿ ಕವಿತಾ ಮಾತನಾಡುತ್ತಿರೋದು. ನನ್ನ ತಂಗಿಯನ್ನು ಕರೆದುಕೊಂಡು ಹೋಗು ಬಂದ ರಾಮು ನಮ್ಮ ಮನೆಯಲ್ಲಿರೋ ತಿಜೋರಿಯನ್ನು ಒಡೆದು ಕಳ್ಳತನ ಮಾಡಿದ್ದಾನೆ. ಕಳ್ಳತನ ಮಾಡಿದ್ದಾನೆ. ಬೇಗ ಅವನು ಕರೆದುಕೊಂಡು ಅರೆಸ್ಟ್ ಮಾಡಿ. ಇನ್ನು ರಾಮು ಗತಿ. ಲೇ ಸವಿತಾ, ಲೇ ಸವಿತಾ, ಬೇಗ ಒಂದು ಕಪ್ ಕಾಫಿ ಮಾಡ್ಕೊಂಬಾರೆ. ಆಯ್ತಮ್ಮ, ತೆಗೆದುಕೊಂಡು ಬಂದೆ.
ಜಾಸ್ತಿ ಹಾಕೊಂಡ್ ಬರೋಕೆ ನಿಮ್ಗೆ ಏನಾಗಿದೆ ದಾಡಿ? ಕವಿತಾ ಅವರೇ, ತೆಗೆದುಕೊಳ್ಳಿ ಈ ನಿಮ್ಮ ಒಡವೆಗಳನ್ನು. ಈ ಕಾಲ ನನ್ನ ಮಗನ ಜೈಲಿನಲ್ಲಿ ಹಾಕಿ ಹೊತ್ತು ಬುದ್ಧಿ ಕಲಿಸುತ್ತೇನೆ. ಇನ್ಸ್ಪೆಕ್ಟರ್, ನನ್ನ ಒಡವೆಯನ್ನು ವಾಪಸ್ ತಂದು ಕೊಟ್ಟಿದ್ದಕ್ಕೆ ನಾನು ಯಾವಾಗಲೂ ನಿಮಗೆ ಚಿರಋಣಿಯಾಗಿರ್ತೇನೆ. ಅಯ್ಯೋ ಇನ್ಸ್ಪೆಕ್ಟರ್, ದಯವಿಟ್ಟು ನಮ್ಮ ಅಣ್ಣನ ಕೈಗೆ ನೀವು ಬೇಡಿಯನ್ನು ಹಾಕಬೇಡಿ. ನೋಡಿ, ನಮ್ಮ ಅಣ್ಣನ ಗೌರವವನ್ನು ಮಣ್ಣು ಪಾಲು ಮಾಡಬೇಡಿ ಸಮಾಜದಲ್ಲಿ. ನನ್ನ ಅಣ್ಣ ನಿರಪರಾಧಿ. ಅವನ ಕೈಗೆ ಈ ರೀತಿ ಬೇಡಿಯನ್ನು ಹಾಕಬೇಡಿ. ಇದೆಲ್ಲ ಈ ಮೋಸಗಾರ್ತೆ ಕೈಗೊಡ. ಇವಳಿಗೆ ಎಂತಲ್ಲ, ಇವಳಂತೂ ಎಮ್ಮಾರಿ ನಮ್ಮ ಮನೆಯನ್ನು ಹಾಳು ಮಾಡಲು ಬಂದಿದ್ದಾರೆ. ಸಾಕು, ಬಾಯಿ ಮುಚ್ಚೆ. ಇಷ್ಟೊತ್ತಿನವರೆಗೂ ಮೂಕ ಪಶುವಾಗಿರುವ ನೀನು ಇದ್ದಕ್ಕಿದ್ದಂತೆ ರೌದ್ರ ಅಂತ ಆಳ್ತಿರುವೆಯಾ? ಮಳ್ಳಿಯಾಗಿ ಬಿದ್ದಿರುವುದೇ ನಿನ್ನ ಈ ಮನೆಯಲ್ಲಿ ಕೆಲಸ. ಕವಿತಾ, ನಾನು ಎದುರುಗಡೆ ನನ್ನ ತಂಗಿಯ ಕಪಾಳಕ್ಕೆ ಹೊಡೆಯುತ್ತೇನೆ. ಕುಲಪಾತಕಿ, ನೀನು ಸತ್ತದವಳು ಎಂದು ನಿನ್ನ ಕೈಯಿಂದ ಹಾಲು ಕುಡಿದರೆ ನಾನು ಕುಡಿದ ಮೇಲೆ ಗೊತ್ತಾಯಿತು ನಾನು ಕುಡಿದಿದ್ದು ಕಳ್ಳಿ ಹಾಲು ಎಂದು. ನನ್ನ ತಂಗಿ ನಿನ್ನ ಮೋಸದ ಪರದೆಯಲ್ಲಿ ಎಷ್ಟೇ ಸಂಕಷ್ಟವನ್ನು ಅನುಭವಿಸ್ತಾ ಇದ್ರು ನಿನ್ನ ದೇವತೆ ಸ್ಥಾನದಲ್ಲಿಟ್ಟಿದ್ದಾರೆ. ತಂಗಿ, ನೀನು ತಿಳಿದುಕೊಂಡಿರುವ ಹಾಗೆ ಈ ಅಮಾಯಕ ಹೆಣ್ಣು ದೇವತೆ ಅಲ್ಲಮ್ಮ, ದೆವ್ವ. ಕವಿತಾ ದೇವಿ ಅವರೇ, ಏನ್ ಈ ನಾಯಿ ನಿಮ್ಮ ಮನೆ ಅನ್ನ ತಿಂದು ನಿಮಗೆ ಹೋಗ್ತಾ ಇದೆಯಲ್ಲ, ಬಾಯಿಗೆ ಬರೀ ಹಾಕಲೇಬೇಕು. ಇನ್ಸ್ಪೆಕ್ಟರ್, ಕಾಕೆ ಹಾಕಿದ ಮಾತ್ರಕ್ಕೆ ನೀನೇನು ಸತ್ಯ ಹರಿಶ್ಚಂದ್ರನ ಮೊಮ್ಮಗನಲ್ಲ. ಇವಳು ಈ ರೀತಿ ತನ್ನ ಪ್ರವೇಶ ಮಾತಾಡೋದಕ್ಕೆ ಎಷ್ಟು ಹಣ ಕೊಟ್ಟಿದ್ದಾಳೆ ನನಗೆ? ಇವಳು ಲಂಚದ ಹಣ ತಿಂದು ಕೊಬ್ಬಿದ ಹಂದಿಯಾಗಿ ನಿರಪರಾಧಿಯಾದ ನನ್ನ ಕೈಗೆ ಶಿಕ್ಷೆ ಕೊಟ್ಟಿದ್ದ ನಿನ್ನ ಮೋಸದ ಕಾನೂನನ್ನು ನಾನು ಬಲ್ಲೆ. ಇನ್ಸ್ಪೆಕ್ಟರ್, ಕಳ್ಳ ಕದ್ದಿಲ್ಲ ಅಂತ ಮಾತ್ರಕ್ಕೆ ಕದ್ದಿದ್ದು ಯಾವತ್ತೂ ಸುಳ್ಳಾಗುವುದಿಲ್ಲ. ಬಲಗೈ ಹುಣ್ಣಿಗೆ ಕನ್ನಡಿ ಬೇಕೆ? ಲಾಕಪ್ನಲ್ಲಿ ಹೋದ್ರೆ ನೀನೇ ಒಪ್ಪತ್ತೀಯ. ಇನ್ಸ್ಪೆಕ್ಟರ್, ಇವನ್ನ ಜೈಲಲ್ಲಿ ಹಾಕಿ ಒಂದು ಚರ್ಮ ಸುಲಿರಿ, ಅಂದ್ರೆ ಗೊತ್ತಾಗುತ್ತೆ ಇನ್ನೊಂದು ಸಲ ಕಳ್ಳತನ ಮಾಡಬಾರ್ದೆಂದು. ಇನ್ಸ್ಪೆಕ್ಟರ್, ನನ್ನ ಇಂಥ ಕಳ್ಳತನ ಮಾಡುವುದಲ್ಲ. ದಯವಿಟ್ಟು ನನ್ನನ್ನು ಜೈಲಿಗೆ ಎಳೆದುಕೊಂಡು ಹೋಗಬೇಡಿ. ಪಂಚಮಿ ಹಬ್ಬಕ್ಕೆ ಅಂತ ನನ್ನನ್ನು ಕರೆಯಲು ಬಂದಿದ್ದಾನೆ ನನ್ನಣ್ಣ. ಅಣ್ಣ, ನನ್ನನ್ನು ಕರೆಯಲು ಬಂದು ಕಳ್ಳತನದ ಅಪವಾದವನ್ನು ಹೊರಿಸಿಕೊಂಡೆಯಲ್ಲ ನೀನು. ಹೌದು, ಸಹೋದರನು ನಾಗರ ಪಂಚಮಿ ಹಬ್ಬಕ್ಕೆ ಕರೆಯಲು ಬಂದ ಈ ಕೊರಳ ಕುಡಿಗೆ ಕಳ್ಳನೆಂದು ಪಟ್ಟ ಕಟ್ಟಿದ್ದಮ್ಮ ಈ ವಿಧಿ. ಅಣ್ಣ, ನನ್ನ ಕರೆಯಲಿಕ್ಕೆ ಬಂದು ಇಂಥ ಕಳ್ಳತನದ ಅಪವಾದವನ್ನು ಹೊರಿಸಿಕೊಂಡಿಯಲ್ಲ ನೀನು. ನೀನ್ ಇಲ್ಲಿಗೆ ಬರಬಾರ್ದಾಗಿತ್ತಣ್ಣ, ನೀನ್ ಇಲ್ಲಿಗೆ ಬರಬಾರ್ದಾಗಿ. ಅಣ್ಣ, ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ? ಹಿಂದಿಯಲ್ಲೇ ಬೆದರುಗೊಮ್ಮೆ ನಿಂತಾಗೆ ನನ್ನ ಪತಿ ಮತ್ತು ನನ್ನ ಮೈದುನ ಬರುವ ಹೊತ್ತಾಯ್ತು. ಹೊರಗಡೆ ಹೋಗಿ ಅಡಿಗೆ ಮಾಡು. ಏನು ಮಹಾರಾಣಿಯವರೇ, ಯಾಕೋ ಕೋಪದಲ್ಲಿ ಇರುವಂತೆ ಕಾಣುತ್ತದೆಯಲ್ಲ? ಓ ಕನ್ವರ್, ಏನು ಈ ಮಹಾರಾಣಿಯ ಮನೆಯವರೆಗೂ ಪಾದ ಬೆಳೆಸಿದ್ದೀರಿ? ಒಂದು ಕಾಲ್ ಮಾಡಿದ್ರೆ ನಾನೇ ಬರ್ತಿದ್ನಲ್ಲ. ಅವಶ್ಯವಿದ್ದಾಗ ನಿನ್ನ ಅರಸ್ಥಾನಕ್ಕೆ ನಾನೇ ಬರಬೇಕಲ್ಲವಾ? ನೋಡು, ನಿನ್ನ ವಾರಸ್ಥಾನ ನಾನೇ ಅಲ್ಲವಾ? ಲೇ ಸವಿತಾ, ಸವಿತಾ, ಬೇಗ 2 ಕಪ್ ಕಾಫಿ ಮಾಡ್ಕೊಂಬಾರೆ. ಕನ್ವರ್, ನೀವು ಕೂತ್ಕೊಳ್ಳಿ, ಕಾಫಿ ಕುಡಿಯೋಣ.
ಸವಿತಾ ಅವರೇ, ಈ ಬಾಲ್ಯ ಯಾರು? ಅಂದದ ಗೊಂಬೆ ಅಂತ ಇದ್ದಾರೆ ಅಲ್ಲ? ಇವಳು ನಮ್ಮ ಮನೆಯ ಕೆಲಸದ ಆಳು. ನಾನು ನೋಡಿಲ್ಲವಲ್ಲ, ಅದಕ್ಕೆ ಕೇಳಿದೆ. ಸವಿತಾ, ಮನೆಗೆ ಬಂದ ಪ್ರಯಾಣವಾಗಿ ಏನಾದ್ರೂ ಒಂದು ಉಡುಗೊರೆಯಲ್ಲೇ ಕೊಡಬಹುದಲ್ವ? ಆಗಲಿ, ನಿಮ್ಮ ಮಾತು ನಂತರ ಆಗಲಿ. ನಿಮ್ಮ ಉಡುಗೊರೆ ನನಗೆ ತೃಪ್ತಿಯಾಗಿದೆ. ಮುಂದಿನ ಭೇಟಿಗೋಸ್ಕರ ಕಾಯ್ತಾ ಇದ್ದೀನಿ. ಸಿಗ್ತೀನಿ. ಹಾ ರೀ, ಸಿಗ್ತೇನ್ರಿ.